इयम् आकाशवाणी सम्प्रति वार्ताः श्रूयन्ताम्। विवादितरामजन्मभूमिं परितः लक्षाधिकाः करसेवकाः समागताः तज्ज्ञात्वा सर्वोच्चन्यायालयस्य आदेशानुसारम् ಸೆಕ್ಷನ್ ಜಾರಿಯಲ್ಲಿರುವುದರಿಂದ ಯಾರು ಅಯೋಧ್ಯ ರಾಮ ಸೇವೆಗಿದ್ದಾನೆ ಇಲ್ಲಿ. ಲೇ ರಾಮ, ಅಲ್ಲಿ ನಿನ್ನ ಪಟ್ಟಾಭಿಷೇಕ ಸೀದ್ ಬಂದೈತಿ, ಇಲ್ಲಿ ನೀ ಹೇಳಾಕ್ ಕುಂತಿಯಲ್ಲೇ. ಸೇವೆಗಿದ್ದಾನೆ ಅಯೋಧ್ಯ ರಾಮನಲ್ಲಿ, ಸೇವೆಗಿದ್ದಾನೆ ಅಯೋಧ್ಯ ರಾಮನಲ್ಲಿ. ನಿಮ್ದು ಇರೋದು ಎಲ್ಲಿ? ಮನೆ ಇಲ್ರಿ. ಈ ದೇಶದಾಗ ರಾಮಂಗ ಅಡ್ರೆಸ್ ಇಲ್ಲ, ಇನ್ಕಮ್ ಇಲ್ಲ. ನಮ್ಮ ಹುಚ್ಚಪ್ಪ ಗೌಡರ ಹೆಂಡರ ಸೀರೆಯನ್ನು ಎಳೆಯಲಿದ್ದೇವೆ. ಈ ಮಹಾಭಾರತದಾಗ ಈ ರಾಮಾಯಣದವ್ರು ಬದುಕೋದು ಬಹಳ ಕಷ್ಟ ಐತಿ. ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರು ಅವನವನ ರಾಮ ಬೇಡ ರಾವಣ ಬೇಕು ಅಂತ. ರಾಮಂಗ ರಾವಣನ್ ರಕ್ತಂತ. ಈ ರಾಮಾಯಣದ ಆಟ ಎಲ್ಲಿ ನಡೀತಿತ್ತಿಲಿ? ಇವರ ನೋಡ್ರಿ, ರಾಮ ಸೀತಿ ಇವರಿಬ್ರು ಕಳೆದು ಹೋಗ್ಯಾರ. ಈ ನಿಮ್ಮ ಒಂದು ಮತವನ್ನ ದುಡ್ಡಿಗೋಸ್ಕರ ಮಾರ್ಕೋಬೇಡಿ. ನಿಮ್ಮ ಈ ಒಂದು ಅಮೂಲ್ಯವಾದ ಮತವನ್ನ ನಿಮ್ಮ ಒಳಿತಿಗಾಗಿ ನನ್ನ ಈ ಇಟ್ಟಿಗೆ ಗುರುತಿಗೆ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪುಣ್ಯಕೋಟಿ ಅಂತ ಒಂದು ಹಾಡಿದೆ ಗೊತ್ತಾ ನಿಮಗೆಲ್ಲ? ಅದರಲ್ಲಿ ಒಂದು ಹಸಿದ್ದು ಹುಲಿ ಬರುತ್ತೆ. ಆ ಹುಲಿ ಕೈಗೆ ಒಂದು ದೊಡ್ಡ ಹಸು ಸಿಕ್ಕಾಕೊಂಡ್ಬಿಡುತ್ತೆ. ಅಪ್ಪ, ನಾನು ಹೋಗಿ ಕರುಗೆ ಮೊಲೆ ಉಣಿಸಿ ಬರ್ತೀನಿ, ಅಲ್ಲಿ ತನಕ ಕಾಯ್ತಾ ಇರು ಅನ್ನುತ್ತೆ. ಹುಲಿ ಹ್ಞೂ ಅಂದ್ಬಿಡುತ್ತೆ. ಬರುತ್ತೆ ಅಂತ ನಂಬಿಕೆ ಇರಲ್ಲ, ಆದರೆ ಹಸು ವಾಪಸ್ ಬರುತ್ತೆ. ಬಂದು ಹುಲಿರಾಯನ್ನ ಕೇಳ್ಕೊಳ್ಳುತ್ತೆ, ತಂದೆ ಈಗ ನೀನು ನನ್ನನ್ನು ತಿನ್ಬೋದು. ಆ ಹಸ್ದಿದ್ದ ಹುಲಿಗೆ ತುಂಬ ಬೇಜಾರಾಗೋಗುತ್ತೆ. ಅಯ್ಯೋ ಪಾಪ, ತನ್ನ ಮಗುವನ್ನ ಬಿಟ್ಟು ಬಂದು ನನಗೆ ಒಪ್ಪಿಸ್ಕೊತಾ ಇದೆಯಲ್ಲ ಅಂತ. ಇಲ್ಲ, ನಾನು ನಿನ್ನನ್ನು ತಿನ್ನಲ್ಲ, ನೀನು ಹೋಗು, ಅದ್ರ ಬದಲು ನಾನೇ ಸಾಯ್ತೀನಿ ಅಂತ ತಾನೇ ಸತ್ತೋಗುತ್ತೆ. ಅಂಥ ಹುಲಿ ಆದರೆ ಎಲ್ಲರೂ ಅವ್ರಿಗೆ ವೋಟ್ ಮಾಡ್ಬೋದು, ಆದರೆ ನಮ್ಮನ್ನೇ ತಿನ್ನೋ ಹುಲಿ ಆದರೆ ಅವ್ರಿಗೆ ವೋಟ್ ಮಾಡಬೇಡಿ. ಲಂಕೆಯ ರಾವಣ ಸೀತೆಯ ಕತ್ತ, ಸೀತೆಯ ಮುಟ್ಟದೆ ಮನಸ್ಸು ಗೆತ್ತ. ಮುಟ್ಟಿದ ರಾಮ ಸೀತೆಯ ಸುತ್ತ, ನೀವೇ ಹೇಳಿ ಯಾರು ಶ್ರೇಷ್ಠ. ದಿಸ್ ಇಸ್ ಎ ಬೆಗರ್ ರಾಮ, ಬೆಗರ್ ಸೀತಾ, ದಿಸ್ ಇಸ್ ಎ ಬೆಗರ್ ಆಂಜನೇಯ. ಪುರ ಚಂದ್ರನ ಬೆಳಕು ತೋರೋ ಚಿಕ್ಕಿಯ ಹೆಣ್ಣುಕು, ಜೋರು ಮಳೆಯ ಸೆಳಕು, ಹೆಂಗು ಒಮ್ಮೊಮ್ಮೆ ಬದುಕು. ಲೇ ರಾಮ, ಏನೇಣ ನೀನ್ ಹೆಸರು ಮ್ಯಾಗ ರಾಮರಾಜ ಕಟ್ತಾನಂತವ. ಅದ ನನಗೂ ಚಿಂತೆ ಆಗಕತ್ತದ ಅಣ್ಣ. ಯಾಕಲೆ? ಯಾಕಂದ್ರ ರಾಮರಾಜ್ಯ ಮಾಡಿದ್ರ ಎಲ್ಲರೂ ನನ್ನಂಗೆ ಭಿಕ್ಷೆ ಬಿಡ್ಬೇಕಾಗತ್ತಲ್ಲ ಅಂತ.